ಸದ್ಯಕ್ಕೆ ತುಂಬಾ ಬ್ಯುಸಿ ಆಗಿರುವಂತಹ ನಿರ್ದೇಶಕ ಕಮ್ ನಟ ಅಂದ್ರೆ ಅದು ದುನಿಯಾ ವಿಜಯ್ ಸರ್ ಅನ್ಸುತ್ತೆ. ಸೊ ಅವ್ರ ಹತ್ರ ಕೇಳೋಣ. ಸರ್, ಎಷ್ಟು ಬ್ಯುಸಿ ಆಗಿದ್ದೀರಾ ಸರ್ ಸದ್ಯಕ್ಕೆ? ಕೆಲಸ ಇದೆ, ಮಾಡ್ತಾ ಇದ್ದೀನಿ ಕಷ್ಟಪಟ್ಟು. ತುಂಬಾ ವರ್ಕೌಟ್ ಮಾಡ್ತಾ ಅಂದಾಗ ಅನ್ಸ್ತಾ ಇದೆ. ಹೌದೌದು, ಒಂದು ಸಿನಿಮಾಗೋಸ್ಕರ ದಪ್ಪ ಆಗಬೇಕು ಅಂತ. ಯಾವ ಸಿನಿಮಾ ಸರ್? ಅದು ಹೇಳ್ತೀನಿ ಇಷ್ಟರಲ್ಲೇ. ಸರ್, ಈಗ ಒಂದು ಲ್ಯಾಂಡ್ ಲಾರ್ಡ್ ಮತ್ತೆ ಇನ್ನೊಂದು ಸ್ಯಾಟಲೈಟ್, ಎರಡು ಸಿಟಿ ಲೈಟ್ಸ್. ಸೊ ಎರಡರಲ್ಲೂ ಕೂಡ ಬ್ಯುಸಿ ಇದ್ದೀರಾ. ಸೊ ಲ್ಯಾಂಡ್ ಲಾರ್ಡ್ ಎಲ್ಲಿ ಬಂದು ನಿಂತು ಸರ್? ಯಾಕಂದ್ರೆ ಒಂದು ಶೂಟಿಂಗ್ ಆದ್ಮೇಲೆ ಈಗ ಸದ್ಯದಲ್ಲಿ ನಿಮ್ಮ ಮಗಳು ಕೂಡ ಸಿನಿಮಾದಲ್ಲಿ ಇದ್ದಾರೆ, ಎಲ್ಲಿಗೆ ಬಂದು ನಿಂತಿದೆ ಅಂತ? ಲ್ಯಾಂಡ್ ಲಾರ್ಡ್ ನೀವು ಜಡೇಶ್ನ ಕೇಳಬೇಕು. ಸಿಟಿ ಲೈಟ್ಸ್ ನಂದೊಂದು 40% ಆಗಿದೆ. ಈಗ ಒಂದು ಸಣ್ಣ ಬ್ರೇಕಲ್ಲಿ ಇದ್ದೀನಿ, ಹಂಗೆ ಶುರು ಮಾಡ್ತೀನಿ ಈಗ. ಸರ್, ಸಿಟಿ ಲೈಟ್ ಬಗ್ಗೆ ಹೇಳೋದಿದ್ರೆ, ಸೊ ವಿನಯ್ ಮೇಲೆ ಸಾಕಷ್ಟು ಹೋಪ್ಸ್ ಇಟ್ಕೊಂಡಿದ್ದಾರೆ. ಸೊ ಯಾವ ಥರ ನೀವು ತೋರಿಸ್ತಿದ್ದೀರಾ ವಿನಯ್ ಅವ್ರನ್ನ ಅಂತ? ಯಾಕಂದರೆ ಒಂದಿಷ್ಟು ಬಿಟ್ಗಳು ಮಾತ್ರ ನಾವು ನೋಡಿದ್ದೀವಿ. ಸೊ ಅದು ಬಿಟ್ಟು ಯಾವ ಥರ ರೀಚ್ ಆಗ್ತಾರೆ ವಿನಯ್ ಅವ್ರು ಇನ್ನು ಮುಂದೆ? ಇಲ್ಲಪ್ಪ, ಈಗ ಸಿನಿಮಾ ಒಂದು ಎಲ್ಲ ಟೀಮೆಲ್ಲ ಕಷ್ಟಪಟ್ಟು ಇನ್ಕ್ಲೂಡಿಂಗ್ ವಿನಯ್ ಸಮೇತ ಒಂದು ಸಿನಿಮಾ ಮಾಡ್ತಾನೆ. ಅದಕ್ಕೆ ಮೊದಲೇ ಏನು ಬಿಲ್ಡಪ್ ನಾನು ಕೊಡಲ್ಲ. ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ವಿನಯ್, ಮೋನಿಶಾ, ನಾನು, ನನ್ನ ಟೀಮು ಎಲ್ಲ ಸೇರಿ. ವಿನಯ್ ಅವ್ರನ್ನ ಈಗ ಎಲ್ಲ ಡೈರೆಕ್ಟರ್ದು ಅವ್ರದ್ದು ಒಂದೊಂದು ದಾರಿ ಇರುತ್ತೆ. ನನ್ನದೇ ಒಂದು ರೂಟಲ್ಲಿ ಕೇಳಿ ನೋಡೋಣ, ಪರ್ಫಾರ್ಮ್ ಮಾಡಲಿ ಅನ್ನೋ ಆಸೆ ಇದೆ ನನಗೆ. ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಸರ್, ಇದು ಪಕ್ಕಾ ಮಾಸ್ ಲುಕ್ಕಲ್ಲೇ ವಿನಯ್ ಅವ್ರು ಇನ್ನು ಮುಂದೆ ಕಾಣ್ತಾರಾ ಸಿಟಿ ಲೈಟ್ಸಲ್ಲಿ? ಹೌದು, ವಿನಯ್ ಆ್ಯಕ್ಚುಲಿ ಈಸ್ ಅ ವೆರಿ ಗುಡ್ ಮಾಸ್ ಹೀರೋನೇ. 100% ಈ ಸರಿ ದೊಡ್ಡದು ಇದಾಗುತ್ತೆ ವಿನಯ್ ಅವ್ರಿಗಂತೂ. ದುನಿಯಾ ವಿಜಯ್ ಅವರ ಸಿನಿಮಾಗಳಂದ್ರೆ ಪಕ್ಕಾ ಲೋಕಲ್ ಡೈಲಾಗ್ಸ್ಗಳಿರುತ್ತೆ ಅಂತ ಒಂದಿದೆ. ಸೊ ಸಿಟಿ ಲೈಟ್ಸಲ್ಲೂ ಅದೇ ಥರ ಇದೆಯಾ, ಹೇಗೆ? ನೀವು ಸಿನಿಮಾ ನೋಡ್ಬೇಕು ಈ ಸರ್ತಿ. ಸಲಗ ಬೇರೆ, ಭೀಮಾ ಬೇರೆ, ಸಿಟಿ ಲೈಟೇ ಬೇರೆ. ಬೇರೆ ಥರ ಅಂದರೆ ತುಂಬ ಹತ್ತಿರವಾಗಿ, ಎಲ್ರಿಗೂ ಹತ್ತಿರವಾಗಿ ಇಷ್ಟ ಆಗುವಂಥ ಒಂದು ಕತೆ. ಈ ಸರಿ ಪ್ರಾಬ್ಲಿ ಫ್ಯಾಮಿಲಿ ನೋಡೋ ಥರ ಟ್ರೈ ಮಾಡ್ತೀನಿ. ಸರ್, ಇನ್ನೊಂದು ವಿಚಾರ, ರಾಕೇಶ್ ಪೂಜಾರಿ ಇತ್ತೀಚೆಗೆ ನಿಧನರಾಗಿದ್ರು. ಸೊ ಎಲ್ಲ ಕಡೆ ಸಂತಾಪ ವ್ಯಕ್ತವಾಗ್ತಾ ಇದೆ. ಇಷ್ಟು ಚಿಕ್ಕ ಏಜಲ್ಲೇ ಕಳ್ಕೊಂಡಿರಿ. ನೀವು ನೋಡಿದ್ದೀರ ಅವ್ರನ್ನ? ಯಾವತ್ತಾದ್ರೂ ಭೇಟಿ ಆಗಿದ್ರಾ, ಹೇಗೆ? ಇಲ್ಲ, ಮೋಸ್ಟ್ಲಿ ನಾನು ಮೀಟ್ ಆಗಿಲ್ಲ ಅಂತ ಕಾಣುತ್ತೆ. ಸೊ ಅವ್ರು ಚಿಕ್ಕ ವಯಸ್ಸಿಗೆ ಸಾವನ್ನಪ್ಪಿರೋದು ಇತ್ತೀಚೆಗೆ ತುಂಬ ಜನ ಆಗ್ತಿದೆ. ರಾಕೇಶ್ ಪೂಜಾರಿ ನೋಡಿದ್ದೀನಿ, ಸಾರಿಮ್ಮ, ರಾಕೇಶ್ ಪೂಜಾರಿನ ತುಂಬ ಹತ್ತಿರದಿಂದ ನೋಡಿದ್ದೀನಿ, ಕ್ಷಮಿಸಿ. ನಾನು ಫ್ರೀ ಇದ್ದಾಗೆಲ್ಲ ಅವರ ಮೊಬೈಲಲ್ಲಿ ಅವ್ರದ್ದು ವೀಡಿಯೋ ನೋಡ್ಕೊಂಡು ನಾನು ನಗ್ತಾ ಇರ್ತೀನಿ. ಲಾಸ್ಟ್ ಟೈಮ್ ಐ ಥಿಂಕ್ ದುಬೈಗೆ ಹೋದಾಗ ನನಗೆ ಸಿಕ್ಕಿದ್ದು ಅವ್ರ ಟೀಮೇ ಸಿಕ್ಕಿದ್ರು. ನನಗೆ ತುಂಬ ಪರ್ಸ್ನಲ್ ಇಷ್ಟ. ಕ್ಷಮಿಸಿ ರಾಕೇಶ್ ಪೂಜಾರಿ, ನಾನೇನೋ ಥರ ಯೋಚನೆ ಮಾಡಿದೆ. ನನಗೆ ತುಂಬ ದುಃಖ ಇದೆ. ಅಂದರೆ ಈ ಚಿಕ್ಕ ವಯಸ್ಸಿಗೆ ಬರುವಂಥ ಈ ಸಾವುಗಳು ನೋಡಿದ್ರೇ ಒಂದು ಲೈಫು ನಾಳೆ ಏನು ಅಂತ ಅನಿಸ್ಬಿಟ್ಟಿದೆ ಎಲ್ಲರಿಗೂ. ಈಗ ನನಗಂತೂ ತುಂಬ ದುಃಖ ಆಯಿತು. ಅವ್ರ ತಂಗಿ ಮದುವೆ ಒಂದು ಮಾಡಬೇಕು ಅಂತ ಏನೋ ಹೇಳ್ತಾಯಿದ್ರು. ಖಂಡಿತವಾಗ್ಲೂ ಆ ತಂಡ ಅವ್ರು ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಆ ಸಮಯ ಬಂದು ಕರೆದ್ರೆ ನಾನು ಕೂಡ ಬಂದು ನನ್ನ ಕೈಲಾಗುವಂಥ ಸಹಾಯ ಮಾಡ್ತೀನಿ. ಸರ್, ನಿಮ್ಗೆ ಏನು ಅನ್ಸುತ್ತೆ ಸರ್? ಚಿಕ್ಕ ಏಜಿಗೆಲ್ಲ ಸಾಯ್ತಿದ್ದಾರೆ. ಸೊ ಏನು ಸರ್ ಜಿಮ್ ಎಫೆಕ್ಟು, ಅಥವಾ ಕೆಲವರು ಹೇಳ್ತಾರೆ DJ ಇಂದ ಅಂತ? ಯಾವುದು? ಈ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂಥದ್ದಕ್ಕೆ ಕೆಲವರು ಏನು ಹೇಳ್ತಿದ್ದಾರೆ ಅಂದರೆ, ಮೊನ್ನೆ ಅವರು ಮೆಹಂದಿ ಪ್ರೋಗ್ರಾಮಲ್ಲಿ ಭಾಗವಹಿಸಿ DJ ಸೌಂಡ್ ಎಫೆಕ್ಟ್ಸ್ ಜಾಸ್ತಿಯಿಂದ ಹೃದಯಕ್ಕೆ ಕಂಪನ ಆಗಿರೋದ್ರಿಂದ ಸಾಯ್ತಿದ್ದಾರೆ. ಕೆಲವರು ಹೇಳ್ತಿದ್ದಾರೆ ಜಿಮ್ ಎಫೆಕ್ಟ್ ಅಂತ. ಸೊ ಏನು ಹೇಳ್ತೀರಾ ಸರ್? ರಾಕೇಶ್ ಪೂಜಾರಿ ಜಿಮ್ಗೆ ಹೋಗ್ತಿದ್ರಾ? ಹೌದಾ? ಇಲ್ಲಮ್ಮ, ಜಿಮ್ಮಲ್ಲಿ ಸಾಯೋದು ಅದೆಲ್ಲ ಸುಳ್ಳು. ನಮಗೆ ಈಗ ಸೋಷಿಯಲ್ ಮೀಡಿಯಾ ಬಂದಮೇಲೆ ಅಲ್ಲಿ ಇಲ್ಲಿ ಪಾಪ ಜಿಮ್ಮಲ್ಲಿ ಹೋದಾಗ ಸತ್ತರೆ ಅದು ಜಿಮ್ಮಿಂದ ಸತ್ತೋದ್ರು ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪದು. ಅದು ಬಿಟ್ಟು ಎಷ್ಟೋ ಜನ ರೋಡಲ್ಲಿ ಬಿದ್ದು ಸತ್ತೋಗ್ತಾ ಇದ್ದಾರೆ. ಅದು ಒಂದು ವಿಧಿಯಾಟ, ಹಣೆ ಬರ, ಆಯ್ಸ್ ಅಷ್ಟೇ ಅಂತ ಹೇಳ್ಬೋದು. ಅದನ್ನು ಮೀರಿ ಗೊತ್ತಿಲ್ಲ. ಇದೊಂದು ಪ್ರಶ್ನೆ ಬಂತು, ಈ ಕೋವಿಡ್ ವ್ಯಾಕ್ಸಿನೇಷನ್ ಆದಮೇಲೆ ಜಾಸ್ತಿ ಆಯಿತು, ಬ್ಲಡ್ ಕ್ಲಾಟ್ ಆಗ್ತಾ ಇದೆ ಅಂತ. ಇದು ಎಲ್ಲದಕ್ಕೂ ಯಾರಣ ಒಂದು ಹೈಯರ್ ಅಥಾರಿಟೀಸ್ ಇರೋದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ಪ್ರಾಂಪ್ಟಾಗಿ ಗೈಡ್ಲೈನ್ಸ್ ಕೊಡಬೇಕು ಅಷ್ಟೇ. ಜಿಮ್ಗೆ ಹೋಗೋದ್ರಿಂದ ಸಾಯೋದನ್ನು ನಾವು ಒಂದು 25-30 ವರ್ಷದಿಂದ ಹೋಗ್ತಾ ಇದ್ದೀವಿ ಅಲ್ವಾ? ಅದು ಸುಳ್ಳದು. ಮನುಷ್ಯನ ವಿಧಿ ಬರೆದಿರ್ತಾನೆ ಭಗವಂತ, ಇಷ್ಟು ದಿವಸ, ಇಷ್ಟು ನಿಮಿಷ, ಇಷ್ಟು ಸೆಕೆಂಡು ಅಂತ. ಅದು ಬಂತು ಅಂದ್ರೆ ಯಾರೂ ನಿಲ್ಲಕ್ಕಾಗಲ್ಲ ಇಲ್ಲಿ. ಸರ್, ಚಿತ್ರರಂಗದ ಬಗ್ಗೆ ಒಂದು ಸ್ಟೇಜಲ್ಲಿ ಮಾತು ಹೇಳಿದ್ರಿ ನೀವು. ಎಲ್ಲ ಪರಭಾಷೆಯವರು ಬೆಂಗಳೂರನ್ನ ಸಿಟಿ ಪಾಯಿಂಟ್ ಆಗಿ ಇಟ್ಕೊಂಡಿದ್ದಾರೆ, ಇಲ್ಲೇ ಸಿನಿಮಾಗಳನ್ನು ಸಕ್ಸಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ಕನ್ನಡ ಚಿತ್ರರಂಗ ಇದರಲ್ಲಿ ಹಿಂದುಳಿದಿದೆಯಾ, ಅಥವಾ ಕೈ ಹಾಕೋ ಅಂದರೆ ಪ್ರಮೋಷನ್ ವಿಚಾರ ಆಗಿರ್ಬೋದು, ಮತ್ತೊಂದರಲ್ಲಿ ಫೇಲ್ಯೂರ್ ಆಗ್ತಿದೆಯಾ? ಪ್ರಮೋಷನ್ ವಿಚಾರದಲ್ಲಿ ಖಂಡಿತವಾಗ್ಲೂ ನಾವು ಪ್ರೊಡ್ಯೂಸರ್ಗಳಿಗೆ ಬಿಟ್ಟಿದ್ದು. ಅವ್ರು ಎಷ್ಟು ಪ್ರಮೋಟ್ ಮಾಡ್ತಾರೋ ಅಷ್ಟು ಒಳ್ಳೇದು. ಇವತ್ತು
ಹೌದು, ಆ ವಿಷಯದಲ್ಲಿ ನಾವು ಹಿಂದಿದ್ದೀವಿ. ನಾವು ಕನ್ನಡದವರು ತುಂಬ ಹಿಂದೆ ಇದ್ದೀವಿ. ಇಲ್ಲೇನಾಗ್ಬಿಟ್ಟಿದೆ ಈಗ, ಒಂದು ಸೀಸನ್ ಶುರುವಾದರೆ ಈಗ ನೋಡಿ, ಲೈಕ್ ಡಬಲ್ ಪ್ರೊಡ್ಯೂಸರ್ ಸೇರಿ ಒಂದು ಸಿನಿಮಾ ಮಾಡಿ, ಉದಾಹರಣೆಗೆ ಕೊಬ್ಬರಿ ಮಂಜು ಅಂಡ್ ರಮೇಶ್ ಅದು ಸೇರಿ ನನ್ನ ಶ್ರೇಯಸ್ನ ಯಾರನ್ನೂ ಹಾಕ್ಕೊಂಡು ಮಾಡೋದು, ಇದೊಂದು ಟ್ರೆಂಡ್ ಶುರುವಾಗೋಗಿದೆ. ಈಗ ನೀವು ಯಾವ ಥರದ್ದೇ ಸಿನಿಮಾ ಮಾಡಿದ್ರೂ ಪ್ರಮೋಷನ್ ಇಲ್ಲ ಅಂದರೆ ಇವತ್ತು ಸಿನಿಮಾ ಓಡಲ್ಲ. ನನಗೆ ಯಾವಾಗಲೂ ಅದೇ ಹೇಳೋದು, ಪ್ರಮೋಟ್ ಮಾಡಿ, ಜಾಸ್ತಿ ಪ್ರಮೋಟ್ ಮಾಡಿ ಸಿನಿಮಾನ. ಎಲ್ರಿಗೂ ಎಲ್ಲರ ಫೋನಲ್ಲೂ ಬಂದು ನೋಡಿ ನಾನು ನೋಡಬೇಕು ಅನಿಸ್ಬೇಕು. ಆ ಲೆವೆಲ್ಗೆ ಪಾಸಿಟಿವ್ ಪ್ರಮೋಷನ್ ಮಾಡಿದ್ರೆ ಜನ ಬರ್ತಾರೆ ಇವತ್ತು, ಇಲ್ಲಾಂದರೆ ಬರೋದಿಲ್ಲ. ಸರ್ ತುಂಬ ಜನ ಹೇಳ್ತಿದ್ದಾರೆ ಸರ್, ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ನಿಲ್ತಾ ಇಲ್ಲ. ತುಂಬ ಪ್ರೊಡ್ಯೂಸರ್ ಹಿಂದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಾ ಇದ್ದ ನಿರ್ಮಾಪಕರು ಯಾರು ಕೂಡ ಇವಾಗ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಹಿಂದೇಟಾಗ್ತಿದ್ದಾರೆ. ಹೊಸ ಪ್ರೊಡ್ಯೂಸರ್ಗಳು ಬರ್ತಾ ಇದ್ದಾರೆ, ಬಟ್ ಹಿಂದಿಂದಲೂ ಮಾಡ್ತಾ ಇದ್ದಂಥ ಸಂಪ್ರದಾಯದಲ್ಲಿ ಯಾರೂ ಬರ್ತಾ ಇಲ್ಲ. ಏನಾಗುತ್ತೆ ಈಗ ಒಂದು ಕಾಲ ಇತ್ತು ಹೀರೋಗಳನ್ನ ನೋಡಿ ಸಿನಿಮಾ ಬರೋದು, ಈಗ ಕಂಟೆಂಟ್ ನೋಡಿ ಸಿನಿಮಾ ಜನ ಬರೋದಾಗಿದೆ. ಸೊ ಹಾಗಾಗಿ ಕಂಟೆಂಟ್ ಚೆನ್ನಾಗಿದ್ರೆ 100% ಸಿನಿಮಾ ಗೆಲ್ಲುತ್ತೆ. ಅವಾಗ ಪ್ರೊಡ್ಯೂಸರ್ ತಪ್ಪಾಗತ್ತೆ. ನೀವು ಯಾಕೆ ಅದನ್ನು ಆಯ್ಕೆ ಮಾಡ್ಕೊಂಡ್ರಿ? ಕಥೆನೇ ನಿರ್ದೇಶಕರನ್ನ ಬೈಯೋದು ಬೇಡ. ನೀವು ಫಸ್ಟು ಇನ್ವೆಸ್ಟ್ ಮಾಡ್ತೀನಿ ಅಂದಾಗ ನೀವು ಯಾಕೆ ಆ ಕಥೆನೇ ನಿಮ್ಗೊಂದು ಜಡ್ಜ್ಮೆಂಟ್ ಇರಬೇಕು. ಆ ನಿರ್ದೇಶಕ ಸಿನಿಮಾ ಹಾಳು ಮಾಡ್ಬಿಟ್ಟ ಅನ್ನೋದಲ್ಲ. ಕಥೆ ಚೆನ್ನಾಗಿದೆ, ಇದ್ರಲ್ಲಿ ನಾನು ಗೆಲ್ತೀನಿ ಅನ್ನೋಂಗಿದ್ರೆ ಖಂಡಿತವಾಗ್ಲೂ ಮುಂದೆ ಬರಬೇಕು. ಅದು ಬಿಟ್ಟು ಇಲ್ಲಿ ಸಿನಿಮಾನ ಶೋಕಿಗೂ ಮಾಡೋಕ್ಕೆ ಬರಬಾರ್ದು. ಆಮೇಲೆ ನಾನು ಇದರಿಂದ ಏನೋ ಲೈಕ್ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ಆಗ್ತೀನಿ ಅಂತಲೂ ಮಾಡೋಕ್ಕೆ ಬರಬಾರ್ದು. ಇಲ್ಲಿ ಸಿನಿಮಾ ಕಂಟೆಂಟ್ ಇದೆಯಾ 100 ಸರಿ ಯೋಚನೆ ಮಾಡಿ 100 ಜನನ ಕೇಳಬೇಕು, 100 ಜನನ ಕೇಳಬೇಕು, ಹಿಂಗೆ ವರ್ಕ್ ಆಗುತ್ತಾ ಇದು ನೋಡಿ ಅಂತ. ಆಮೇಲೆ ಇನ್ವೆಸ್ಟ್ ಮಾಡಬೇಕು. ನಾವು ಡೈರೆಕ್ಟರ್ಗಳನ್ನ ಬೈದರೆ ನಮ್ಮ ತಲೆಯಲ್ಲಿ ಏನೋ ಬರುತ್ತೆ, ಅದು ನಾನು ಹೇಳಬೇಕು ಅಂತ ಹೇಳುತ್ತೆ. ನೀವು ಇನ್ವೆಸ್ಟ್ರಾಗಿ ನೀವು ಯೋಚನೆ ಮಾಡಬೇಕು, ಅದನ್ನು ಇನ್ವೆಸ್ಟ್ ಮಾಡಬೇಕೋ ಬೇಡವಾ ಅಂತ. ಮಾಡಪ್ಪ ಅಂತ ಮಾಡಿಸ್ಬಿಟ್ಟು ಆಮೇಲೆ ಡೈರೆಕ್ಟ್ರ್ ಹಾಳು ಮಾಡಿಬಿಟ್ರು ಅಂದರೆ ಪಾಪ ಅವ್ನದೇನು ತಪ್ಪಿರುತ್ತೆ. ಸರ್ ಇನ್ನೊಂದು ಮಾತು ಪ್ರೊಡ್ಯೂಸರ್ ಕೂಡ ಹೇಳ್ತಾರೆ, ಕರೆದಾಗ ಬರ್ತಿದ್ದಾರೆ. ಈಗ ದುನಿಯಾ ವಿಜಯ್ ಅವರು ಕರೆದಾಗ ಬರ್ತಾರೆ, ಡಿಮಾಂಡ್ಸ್ ಮಾಡಲ್ಲ ಅಂತ. ಕೆಲವು ಪ್ರೊಡ್ಯೂಸರ್ಗಳ ಕಂಪ್ಲೇಂಟ್ಸ್ ಕೂಡ ಇದೆ, ಸರಿಯಾದ ಸಮಯಕ್ಕೆ ಹೀರೋಗಳು ಸಪೋರ್ಟ್ ಮಾಡಲ್ಲ ಅಂತ. ಸೊ ನಿಮ್ಮ ಒಪಿನಿಯನ್? ಕೆಲವು ಸಮಯ ಹೀರೋಗಳು ಬ್ಯುಸಿ ಇರ್ಬೋದು, ಆ ಮೂಮೆಂಟ್ಸ್ ಗೊತ್ತಾಗಲ್ವಲ್ಲ. ಈಗ ನಾನೇ ಸಡನ್ನಾಗಿ ನನಗೆ ತಮಿಳಲ್ಲೋ ತೆಲುಗಲ್ಲೋ ಸಿನಿಮಾ ಇದ್ದು ನಾನು ಬರೋಕ್ಕಾಗ್ತಿರ್ಲಿಲ್ಲ ಇವತ್ತು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವ ಹೀರೋನು ತನ್ನ ಸಿನಿಮಾ ಚೆನ್ನಾಗಾಗಬೇಕು ಅನ್ನೋ ಆಸೆನೇ ಯಾವಾಗ್ಲೂ. ಯಾವ ಸಿನಿಮಾ ಬಿದ್ದೋಗ್ಬಾರ್ದು ಅಂತಿರಲ್ಲ. ಅವ್ರದ್ದು ಸಮಯಾವಕಾಶ ನೋಡಿಕೊಂಡು ಆಮೇಲೆ ಇವ್ರು ಹೆಂಗೆ ಅವ್ರ ಹತ್ರ ನಡ್ಕೊಂಡಿರ್ತಾರೆ ಅದು ಮುಖ್ಯ ಆಗತ್ತಲ್ಲಪ್ಪ ಅಲ್ವಾ. ಈಗ ಸಿನಿಮಾ ಸ್ಟಾರ್ಟ್ ಆದಾಗ ಒಂಥರ, ನಡೆಯೋವಾಗ ಒಂಥರ, ಮುಗಿದೋದ್ಮೇಲೆ ಒಂಥರ ಆದಾಗ ಯಾರಿಗೂ ಬರೋಕ್ಕೆ ಮನಸ್ಸು ಬರಲ್ಲ. ಹಂಗಿರುತ್ತೆ, ಅದು ಡಿಫರ್ ಆಗುತ್ತೆ. ಈಗ ಪಾಪ ನೀವು ಕೇಳೋ ಪ್ರಶ್ನೆಗಳು ತಪ್ಪಿರಲ್ಲ, ಆದರೆ ಒಳಗಿಳ್ದು ನೋಡೋರು ಯಾರು, ಅದನ್ನು ಒಳಗಿಳಿದು ನೋಡಬೇಕು ಏನಾಗಿದೆ ಅಂತ. ಆವಾಗ ನಿಮ್ಗೆ ಅದು ಆನ್ಸರ್ ಸಿಗುತ್ತೆ. ಸರ್ ಕೊನೆಯದಾಗಿ ನಿಮ್ಮ ಇಡೀ ಫ್ಯಾಮಿಲಿ ಸಿನಿಮಾದಲ್ಲೇ ಬ್ಯುಸಿ ಆಗಿದೆ ಅನ್ಸುತ್ತೆ. ಇಬ್ರು ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು. ಸೊ ಮಕ್ಕಳನ್ನ ಒಂದು ರೀಚ್ ಮಾಡಿಸ್ಬೇಕನ್ನೋ ಹಠ ನಿಮ್ಮಲ್ಲಿ ಕಾಣ್ತಾ ಇದೆ. ಈಗ ಇತ್ತೀಚೆಗೆ ಯುವ ಜೊತೆನೂ ಒಂದು ಇದು ಮಾಡಿದಾಗ ಪೋಸ್ಟರ್ಸ್, ಮುಹೂರ್ತದ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ರಿ. ಅಂದ್ರೆ ಮಕ್ಕಳನ್ನ ಹೀರೋಯಿನ್ ಮಾಡ್ತಾ ಇದ್ದೀರಾ. ಸೊ ಆ ಒಂದು ಆ ಛಲದ ಬಗ್ಗೆ ಅಲ್ಲ, ಈಗ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂದಾಗ ಅದೇ ಫೀಲ್ಡಲ್ಲಿ ನಾವು ಇದೀವಿ ಅಂದಾಗ, ಈಗ ತಂದೆ ಏನು ಬಿಸ್ನೆಸ್ ಮಾಡ್ತಾ ಇರ್ತಾರೋ ಅದ್ರಲ್ಲಿ ನಾವು ಬರ್ತೀವಿ ಮಕ್ಕಳು ಅಂದಾಗ ಖಂಡಿತವಾಗ್ಲೂ ಬನ್ನಿ ಸೇರ್ಕೊಳ್ಳಿ, ಇದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಿ ಅಂತ ಎಲ್ಲ ತಂದೆಯರು ಮಾಡ್ತಾರೆ. ಹಂಗೆ ನಾನು ಕೂಡ ಮಾಡ್ತಾಯಿದ್ದೀನಿ. ಬನ್ನಿ, ಕಷ್ಟಪಟ್ಟರೆ ನಿಂತ್ಕೋತೀರ, ಇಲ್ಲಾಂದ್ರೆ ನಿಲ್ಲಲ್ಲ, ಅಷ್ಟೇ. ಅವರಿಬ್ಬರದ್ದು ಅಂದರೆ ಯುವದ್ದು ಒಂದು ಮುಹೂರ್ತ ಏನಾಗಿತ್ತು, ಅದಕ್ಕೆ ನೀವು ಕೂಡ ಹೋಗಿದ್ರಿ, ಕ್ಲಾಪ್ ಮಾಡಿದ್ರಿ ಕೂಡ. ಸೊ ಆ ಸಿನಿಮಾದಲ್ಲಿ ನಿಮ್ಮನ್ನು ನೋಡಬಹುದಾ? ಇಲ್ಲ, ಸೂರ್ಯ ಅವ್ರು ಡೈರೆಕ್ಟ್ ಮಾಡ್ತಾ ಇರೋದಲ್ವಾ. ಇಲ್ಲ ಆ ಥರದ್ದೇನಿಲ್ಲ. ನನ್ನ ಪ್ರೀತಿಯಿಂದ ನಂದ ಸೂರಿ ಬಾಂಧವ್ಯ, ಜಯಣ್ಣ ಅವ್ರದ್ದು, ಆಮೇಲೆ ಅಶ್ವಿನಿ ಮೇಡಮ್ದು, ಮತ್ತು ನಮ್ಮ ಕಾರ್ತಿಕ್ ಅವರು, ಯೋಗಿ ಅವರು, ಅವರೇನೋ ಪ್ರೀತಿಯಿಂದ ಕರೆದಿದ್ದು ನಾವೆಲ್ಲ ಒಂದು ಫ್ರೆಂಡ್ಸ್ ಅಲ್ಲ. ಸೊ ಹಂಗಾಗಿ ನಮ್ಮನ್ನು ಕರೆದು ನಾವು ಹೋದೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ದುನಿಯಾ ವಿಜಯ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.